ನನ್ನ ಕೈಲಿ ಏನೂ ಇಲ್ಲ, ಎಲ್ಲ ನನ್ನ ಮಗಳ ಕೈಲೇ ಬಿಟ್ಬಿಡ್ತೀನಿ. ಅವಳೇ ತೀರ್ಮಾನ ಮಾಡ್ತಾಳೆ. ಸತ್ಯನ ಎದೆಯಲ್ಲಿ ಬಚ್ಚಿಟ್ರು ಬಗದ ಆಚೆ ತೆಗಿತಾಳೆ ಅವಳು. ಆಯ್ತು ಕಳಪ್ಪ ಸರ್, ಕರೀರಿ. ಏಯ್ ಕುದ್ರೆ, ಏನೋ ಮಕ ನೋಡ್ತಾ ಇದ್ಯಾ? ಕರಿ ಅವಳನ್ನ. ದಾಸವಾಳ ಬಾರೇ ಬಾ. ಇಲ್ಲಿ ತನಕ ನನ್ನ ಅಟ್ಟಾಡ್ಸ್ಕೊಂಡ್ ಬಂದಿದ್ದು ನನ್ ಸಾವು, ಈಗ ನೀನ್ ಸುತ್ತಾಕೊಂಡ್ರದು ನಿನ್ ಸಾವು. ಏಯ್ ನೋಡೋಣ ಬಿಡೋ, ನನ್ ಹಣೆ ಮಣ್ಣಿಗೆ ಬೀಳುತ್ತಾ ಇಲ್ಲ ನಿನ್ ಹೆಣ ಮಣ್ಣಿಗೆ ಬೀಳುತ್ತಾ ಅಂತ. ಏನ್ರ ನೋಡ್ತಾ ಇದ್ದೀರಾ? ಹೊಡಿಲೋ. ಸಾವಿನ ದ್ವೇಷ 12 ವರ್ಷ, ಆದ್ರೆ ಈ ದಾಸವಾಳನ್ ರೋಷ 12 ನಿಮಿಷ. ಅಷ್ಟರಲ್ಲಿ ಅದಕ್ಕೆ ಕಾರಣ ಆದವ್ರನ್ನ ಹಸು ನಿಗಿಸ್ತಾಳೆ ಕಣ ಇವಳು. ಅಬ್ಬಾ, ಥ್ಯಾಂಕ್ ಗಾಡ್ ಕಣ್ಣಿನ ಪಟ್ಟಿ ಬಿಚ್ಚಿದ್ರಲ್ಲ. ಅಣ್ಣ, ನಿಮಗ್ ಗಂಡ್ ಮಕ್ಳಾಗ್ಲಿ, ಆದ್ರೆ ನಿನ್ನ ನೋಡಕ್ ಆಗ್ತಿಲ್ಲ ಅನ್ನೋದು ಒಂದೇ ಬೇಜಾರಾಗಿತ್ತ. ಡಬ್ಬ ತರ ಕಟ್ಟಾಕಿದ್ದಾರೆ. ಡಬ್ಬ ತರ ಆಡ್ತಿರೋದು ನೀನು ವಿಜಿ. ಅಲ್ಲ, ನಿನಗೇನಾದ್ರೂ ಬುದ್ಧಿ ಇದ್ಯಾ? ಯಾರವನೋ ನಾನು ಅನ್ಕೊಂಡು ನನಗೆ ಹೇಳ್ಬೇಕಾಗಿರೋ ಪ್ಲಾನ್ ಅವ್ರ ಹತ್ರ ಹೇಳಿದ್ಯಲ್ಲ, ಅದು ಹೋಗಿ ಆ ಕಾಳಪ್ಪನ ಹತ್ರನ. ಆಗ್ಲೇ ಏನೋ ಡೈಲಾಗ್ ಹೊಡಿತಿದ್ದೆ, ಮನಸ್ಸಿನ ಮಿಡಿತ ಹೃದಯದ ಬಡಿತ ಅಂತ. ಅದು ಇದು ಇದೇನಾ ಅದು? ಈಗ ಸ್ಮೈಲೇ ಬರ್ತಿಲ್ಲ. ಅಯ್ಯೋ ಗೀತಾ, ನಾನ್ ಬೇಕು ಅಂತಾನೆ ಹೋಗಿ ಕಾಳಪ್ಪಂಗೆ ಇದ್ನ ಹೇಳಿದ್ದು. ನನ್ ಬಗ್ಗೆ ಅವನ ಮನ್ಸಲ್ಲಿ ಒಂದು ಭಯ ಕ್ರಿಯೇಟ್ ಆಗ್ಲಿ ಅಂತ. ಅಯ್ಯೋ ಹೌದೇನು? ಪಾಪ ನೋಡು ಎಲ್ರು ಹೇಗೆ ಎದ್ರುಕೊಂಡಿದ್ದಾರೆ ಅಂತ. ಅದಕ್ಕೆ ನಿನ್ಗೆ ಈ ರೀತಿ ರಾಜ್ ಮರ್ಯಾದೆ ಕೊಡ್ತಿರೋದು. ಇವನೇ ಹೀಗೆ, ಇನ್ನ ಅವಳ ಮಗಳು ಹೆಂಗೋ ಏನೋ. ಆದ್ರೂ ಕಾಳಪ್ಪ ಕೊಟ್ಟಿರೋ ಪನಿಷ್ಮೆಂಟ್ ಒಂಥರ ಚೆನ್ನಾಗಿದೆ ಅಲ್ವಾ? ನಿನ್ನ ಟಚ್ ಮಾಡಕ್ಕೆ ಬಿಡ್ತಿರ್ಲಿಲ್ಲ ನೀನು, ಈಗ ನಮ್ಮಿಬ್ರು ಬೆನ್ನ ಸ್ಟಿಚ್ ಮಾಡ್ಬಿಟ್ಟು ಕೂರಿಸ್ಬಿಟ್ಟಿದ್ದಾನೆ. ಅಲ್ವಾ ಗೀತಾ? ತರ್ಲೆ ಸಾಕು ವಿಜಿ, ಸೀರಿಯಸ್ ಆಗಿ ಇಲ್ಲಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡು. ಹುಲಿಯಿಂದ ಹೇಗೋ ಪಾರಾದ್ವಿ, ಆದ್ರೆ ಇವ್ರನ್ನೆಲ್ಲ ನೋಡ್ತಿದ್ರೆ ಹುಲಿಗಿನ ಭಯಂಕರ ಅನ್ಸ್ತಿದೆ ವಿಜಿ. ಎದುರ್ಕೋಬೇಡ ಗೀತಾ, ನಾವು ಪೊಲೀಸರು ಅಂದ್ಕೊಂಡು ನಮ್ಮನ್ನ ಕಟ್ಟಾಕಿದ್ದಾರೆ. ನಾನ್ ಮಿನಿಸ್ಟರ್ ಮಗ ಅನ್ನೋ ವಿಷಯ ಅವನಿಗೆ ಹೇಳಿದ್ರೆ ನಮ್ಮನ್ನ ಹುಡ್ಕೊಂಡು ಮಿಲಿಟರಿ ಫೋರ್ಸ್ ಬರುತ್ತೆ ಅಂತ ಭಯ ಪಟ್ಕೊಂಡು ನಮ್ಮನ್ನ ಬಿಟ್ಬಿಡ್ತಾನೆ ಗೀತಾ. ಏಯ್ ಮತ್ ಯಾಕೋ ಸುಮ್ನಿದ್ಯಾ? ಹೋಗಿ ಹೇಳು ಮತ್ತೆ. ಹೇಳ್ತೀನಿ, ಆದ್ರೆ ನೀನ್ ನನ್ಗೊಂದು ಹೇಳ್ಬೇಕು. ಏನು? ನೀನ್ ನನ್ಗೆ ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳ್ಬೇಕು. ಆಗ ನಾನು ಯಾರು ಅಂತ ಅವನಿಗೆ ಹೇಳಿ ನಿನ್ನನ್ನು ಈ ಕಾಡಿಂದ ಬಿಡಿಸ್ಕೊಂಡು ಹೋಗ್ತೀನಿ. ಹೇಳ್ತೀಯಾ? ನೋ ವಿಜಿ, ನಾನ್ ಮಾತ್ರ ಆ ಮಾತನ್ನ ಹೇಳಲ್ಲ ಅಂದ್ರೆ ಹೇಳಲ್ಲ ಅಷ್ಟೇ. ಓಕೆ, ಹಾಗಾದ್ರೆ ನಾನು ಹೇಳಲ್ಲ. ವಿಜಿ ಪ್ಲೀಸ್ ನಮ್ ಕಷ್ಟನ ಅರ್ಥ ಮಾಡ್ಕೋ ವಿಜಿ. ಗೀತಾ, ನಿನಗ್ ಕಷ್ಟ ಆಗ್ತಿರ್ಬೋದು, ಆದ್ರೆ ನನಗೆ ಪರಮಾನಂದ ಸುಖ ಆಗ್ತಿದೆ ಗೀತಾ. ಬೆನ್ ಟಚ್ ಆದ್ರೂ ಇಷ್ಟೊಂದು ಸುಖ ಅಂತ ಇವತ್ತೇ ಗೊತ್ತಾಗಿದ್ದು. ಆಹಾ, ಏನ್ ಖುಷಿ ಆಗ್ತಿದೆ. ನಿನಗಾಗ್ತಿಲ್ಲ ಗೀತಾ? ಅಮ್ಮ, ಅಯ್ಯೋ ಹುಚ್ಚಾಟ ಸಾಕು ವಿಜಿ. ಮಾವ ಮಿನಿಸ್ಟರ್ ಅಂತ ಹೋಗಿ ಹೇಳು. ಏನಂದ? ಮಾವ ಮಿನಿಸ್ಟರ್ ಅಂತ ಹೋಗಿ ಹೇಳು.
ಇನ್ನೊಂದ್ಸತಿ ಹೇಳು ಏನಂದ? ವಿಜಿ, ನಿಮ್ಮಪ್ಪ ಮಿನಿಸ್ಟರ್ ಅಂತ ಹೇಳ್ದೆ ಅಷ್ಟೇ. ಕಳ್ಳಿ ಮಾವ ಅಂತ ನೀನೇ ತಾನೇ ಹೇಳಿದ್ದು, ಈಗ ತಿರುಗಿಸ್ತಿದ್ಯಾ? ಅಯ್ಯೋ, ಎಲ್ಲ ನನ್ನ ಕರ್ಮ ವಿಜಿ. ಅಯ್ಯೋ ದೇವ್ರೆ, ಯಾಕ್ರಿ? ಯಾಕೆ ಗೀತನ್ ಜಾತಕ ಹೀಗೆ ಬಿಸಾಕ್ತಾ ಇದ್ದೀರಾ? ನನ್ನ ಕರ್ಮಕ್ಕೆ ಸುಬ್ಬಯ್ಯ ಭಟ್ರ ಹತ್ರ ಗೀತನ್ ಜಾತಕ ತೋರ್ಸಕ್ ಹೋಗಿದ್ದೆ. ಅವ್ರು ಏನಂದ್ರು? ಸುಶೀಲಾ, ಗೀತಾ ಯಾರು ಕಾಲೇ ಇಡಕ್ಕಾಗ್ದಿರಂತ ಜಾಗದಲ್ಲಿ ಇದ್ದಾಳಂತೆ ಕಣೆ. ಅಯ್ಯೋ ದೇವ್ರೆ, ತುಂಬಾ ಅಪಾಯದಲ್ಲಿದ್ದಾಳೆ. 90% ಅವಳು ಬರೋದೇ ಅನುಮಾನ ಅಂದ್ಬಿಟ್ರು ಕಣೆ. ಅಯ್ಯೋ ಭಗವಂತ ವೆಂಕಟರಮಣ, ತಲೆ ಕೆಟ್ಟೋಗ್ತಿದೆ ಕಣೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಅಯ್ಯೋ ದೇವ್ರೆ. ರೀ, ನಮ್ ಗೀತನ್ ಜೊತೆ ಅಳಿಯಂದ್ರು. ಅಲ್ಲ, ಅದು ವಿಜಿ ಕೂಡ ನಮ್ ಗೀತನ್ ಜೊತೆ ಇದಾನಲ್ಲ, ಅವನು ನಮ್ ಗೀತನ ಹುಷಾರಾಗಿ ಕರ್ಕೊಂಡ್ಬರ್ತಾನ ಅಥವಾ ಅವನು ಅಪಾಯದಲ್ಲಿದ್ದಾನ ರೀ? ಅವನೇನಾದ್ರೂ ಆಗ್ಲಿ, ಎಕ್ಕುಟ್ಟೋಗ್ಲಿ, ನನಗೇನು ಚಿಂತೆ ಇಲ್ಲ. ನೀನು ಉಸಿರು 3 ಸರಿ ಅವನ ಹೆಸರು ತಂದು ನಿಲ್ಸೇ ಸುಶೀಲಾ. ಮೊದಲು ನಮ್ಮನೆ ಹುಡುಗಿ ನಮ್ಮನೆ ಬರ್ಲಿ. ಆದ್ರೆ ಭಟ್ರು ಹೇಳ್ಬಿಟ್ರು ಅವಳು ವಾಪಸ್ ಬರೋದು ಕಷ್ಟ ಅಂತ. ಭಗವಂತ, ವೆಂಕಟರಮಣ, ಯಾಕಪ್ಪ ಇಷ್ಟೊಂದು ಹೊಟ್ಟೆ ಉರಿಸ್ತಾ ಇದ್ದೀಯಾ? ಅಯ್ಯೋ, ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೆ? ಗೀತಾ, ಯಾಕೆ ಹಿಂಗ್ ಹೊಟ್ಟೆ ಉರಿಸ್ತಾ ಇದ್ದೀಯಾ? ವಿಜಿ, ಇಲ್ಲ ರೀ, 1 ನಿಮಿಷ. ಅವ್ನ್ ಕೈ ಟೈಟಾಗಿ ಕಟ್ಟಿದ್ದಾನೆ, ಅದಕ್ಕೆ. ನೀನೇನೇ ಹೇಳೋ ಕಾಳಪ್ಪ, ಇವರಿಬ್ರು ನೋಡಿದರೆ ಪೊಲೀಸ್ನವ್ರ ಕಡೆಯವರು ಅಂತ ನನಗೆ ಅನಿಸ್ತಾನೇ ಇಲ್ಲ. ಅದನ್ನ ನನ್ನ ಮಗಳು ಬಂದು ಹೇಳ್ತಾಳೆ ಗುರುಪಾದ. ಒಂದು ವೇಳೆ ಇವರು ಪೊಲೀಸ್ ಅವ್ರ ಕಡೆ ಅಲ್ಲ ಅಂತ ಅನ್ಕೋ, ಇವ್ರನ್ನ ಇಟ್ಕೊಂಡು ನಾವು ಆಟ ಆಡ್ಬೋದು. ಅಂದ್ರೆ ಜೈಲಲ್ಲಿರೋರು ನಮ್ಮವ್ರನ್ನ ಬಿಡಿಸ್ಕೊಳಕ್ಕೆ ಇವ್ರನ್ನ ಗಾಢವಾಗಿ ಉಪಯೋಗಿಸ್ಕೊಳ್ಳೋಣ. ಏನಂತೀಯ ಗುರುಪಾದ? ಒಳ್ಳೆ ಐಡಿಯಾನೇ ಮಾಡಿದೀಯ ಕಾಳಪ್ಪ. ಏ ವಿಜಿ, ಹಾಯಾಗಿ ಬೆನ್ನು ನೋಡ್ಕೊಂಡಿದ್ಯಲ್ಲ, ಅಲ್ಲಿ ನೋಡು ವಿಜಿ. ಅಲ್ಲಿ ಕಾಳಪ್ಪ ನಮ್ಮ ಪ್ರಾಣ ತೆಗೆದ ಬಗ್ಗೆ ಮಾತಾಡ್ತಾ ಇದ್ದಾನೆ. ನಿನಗೊಂಚೂರು ಭಯ ಆಗ್ತಿಲ್ವಾ ವಿಜಿ? ಅಯ್ಯೋ ಬಿಟ್ರೆ,
ಹುಲಿ ಗರ್ಜನೆ ಕೇಳಿಸ್ದಾಗ ನಾವಿಬ್ರು ಸತ್ತೇ ಹೋದ್ವಿ ಅಂತ ಅನ್ನಿಸ್ತು. ಹೇಗೋ ಪ್ರಾಣ ಉಳ್ಕೊಂತ. ನಂಗೆ ಯಾಕೋ ನಾವಿಬ್ರು ಜೀವಂತವಾಗಿ ಕಾಡಿಂದ ಆಚೆ ಹೋಗ್ತೀವಿ ಅಂತಾನೆ ಅನ್ನಿಸ್ತಾ ಇಲ್ಲ. ಸೊ ಇಲ್ಲಿರೋಷ್ಟು ದಿನ ಹಾಯಾಗಿ ಇದ್ಬಿಡೋಣ. ನೀನು ಅಷ್ಟೇ, ಇಲ್ಲಿ ನೀನಾಗಿರೋ ಗೀತಾ. ಯಾಕಂದ್ರೆ ನನ್ನ ಮೇಲಿರೋ ಪ್ರೀತಿನ ಬಚ್ಚಿಟ್ಕೊಳ್ಳೋಕೆ, ನಿಮಗೆ ನೀವು ಮೋಸ ಮಾಡ್ಕೊಳ್ಳೋಕೆ ಇಲ್ಲಿ ಯಾವ ಸಮಾಜನೂ ಇಲ್ಲ. ಇಲ್ಲ ವಿಜಿ, ನನಗೆ ಸಾಯೋಕೆ ಇಷ್ಟ ಇಲ್ಲ. ನಾನು ಬದುಕಬೇಕು. ನನ್ನ ಬದುಕನ್ನು ಮತ್ತೆ ಕಟ್ಕೊಳ್ಬೇಕು ವಿಜಿ. ನನ್ನ ಅಪ್ಪ ಅಮ್ಮ ತಲೆ ಎತ್ತಿ ನಡೆಯೋ ಥರ ನಾನು ಬಾಳಿ ತೋರಿಸ್ಬೇಕು ವಿಜಿ. ನನ್ನ ಕನ್ಸುಗಳನ್ನೆಲ್ಲ ಕೊಂದ್ಕೊಂಡು ನನಗೆ ಸಾಯೋಕೆ ಇಷ್ಟ ಇಲ್ಲ ವಿಜಿ. ಏನಾದರೂ ಪ್ರಯತ್ನ ಮಾಡು ವಿಜಿ. ನಾವೇನು ಪ್ರಯತ್ನ ಮಾಡ್ದೆ ನಾವ್ ಯಾಕೆ ಸಾಯ್ಬೇಕು ಹೇಳು? ಅಲ್ವಾ? ನೀನ್ ಸಾಯೋದು ನನಗೂ ಇಷ್ಟ ಇಲ್ಲ. ಒಂದ್ ನಿಮಿಷ ಇರೋ. ಒಂದ್ ನಿಮಿಷ. ಕಾಳಪ್ಪನ್ ಸರ್, ಏ ವಿಜಿ, ಏನೋ ಮಾಡ್ತಿದ್ಯಾ? ಒಂದ್ ನಿಮಿಷ ಇರೋ ಗೀತಾ. ವಿಜಿ, ಒಂದ್ ನಿಮಿಷ ಇರೋ. ಸರ್, ನನ್ನ ಹೆಂಡತಿಗೆ ಸಾಯಕ್ ಇಷ್ಟ ಇಲ್ವಂತೆ ಸರ್. ದಯವಿಟ್ಟು ಅವಳನ್ನ ಬಿಟ್ಕೊಳ್ಸಿ. ಬೇಕಾದ್ರೆ ನನ್ನನ್ನು ಅಡ್ಡಡ್ಡ ಉದ್ದುದ್ದೆ ಕೊಯ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಪ್ಲೀಸ್ ಸರ್, ನನ್ನ ಅಪ್ಲಿಕೇಶನ್ನ ಸ್ವೀಕಾರ ಮಾಡಿ. ಏನ್ ಸರ್ ಇದು? ಗನ್ನ ತಂದು ಹಿಂಗಿಟ್ರಿ. ನನ್ನ ಹೆಂಡತಿನ ಬಿಟ್ಬಿಡಿ ಪ್ಲೀಸ್. ನಿಮ್ಮನ್ನ ಬಿಟ್ಟು ಕಳಿಸೋದು ಅಥವಾ ಪರಲೋಕಕ್ಕೆ ಪ್ರಾಣನ ಪಾರ್ಸಲ್ ಮಾಡಬೇಕು ಅನ್ನೋದು ತೀರ್ಮಾನ ಮಾಡೋದು ನನ್ನ ಮಗಳು. ಪ್ರಾಣ ತೆಗಿಬೇಕು ದೊಡ್ಡ